ಹಾಯ್ ಹೆಲೋ ನಮಸ್ಕಾರ. ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ತಿರುಪತಿಯಿಂದ ಬೆಂಗಳೂರಿಗೆ ಇನ್ನೊಂದು ಪಾಪ್ಯುಲರ್ ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಟ್ರೈಲರ್ ಮುಖಾಂತರ ನಿಮಗೆ ಈ ವಿಡಿಯೋನಲ್ಲಿ ನಿಮಗೋಸ್ಕರ ಏನೇನು ಕಾದಿದೆ ಅಂತ ತೋರಿಸ್ತೀನಿ. ಬೇಗ ಟ್ರೈಲರ್ ನೋಡ್ಕೊಂಬಂದ್ಬಿಡಿ. ಅದಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. 130 ಕ್ಲಿಯರೆನ್ಸ್ ನಮಗೆ ಕೊಟ್ಟಿದ್ದಾರೆ. ಕ್ರಾಸ್ ಆಗಬೇಕಂದ್ರೆ ಒಂದು ಟ್ರೈನ್ ಸೈಡಲ್ಲಿ ಇಟ್ಕೋಬೇಕು, ಇನ್ನೊಂದು ಟ್ರೈನ್ ಕ್ಲಿಯರ್ ಮಾಡಬೇಕು. ದ ಸಿಟಿ ದಟ್ ನೆವರ್ ಸ್ಲೀಪ್ಸ್. ಸೊ ತಿರುಪತಿಯಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿರುಪತಿಗೆ ಇನ್ ಕೇಸ್ ನಿಮಗೆ ಟಿಕೆಟ್ಸ್ ಏನಾದರೂ ಬೆಂಗಳೂರಿಂದ ಸಿಕ್ಕಿಲ್ಲ ತಿರುಪತಿಗೆ, ಅಥವಾ ತಿರುಪತಿಯಿಂದ ನಿಮಗೆ ಸಿಕ್ತಿಲ್ಲ ಅಂದರೆ ರೇಣುಗುಂಟ ಸಹ ನೀವು ಒಂದು ಆಪ್ಷನ್ ಆಗಿ ಕನ್ಸಿಡರ್ ಮಾಡ್ಕೋಬೋದು. ಹೇಗೆ ನಮಗೆ ಮೆಜೆಸ್ಟಿಕ್ಗೆ ಸಪೋರ್ಟಿಂಗ್ ಸ್ಟೇಷನ್ ಆಗಿ ಯಲಹಂಕ ಇದೆ, ಮತ್ತು ಈ ಕಡೆ ಬೆಂಗಳೂರು ಕಂಟೋನ್ಮೆಂಟ್ ಇದೆ, ಯಶವಂತಪುರ ಇದೆ, ಈ ಥರ ಒಂದು ರೇಣುಗುಂಟ ಸಹ ಒಂದು ಸಪೋರ್ಟಿಂಗ್ ಸ್ಟೇಷನ್ ಸರಿನಾ. ಸೊ ಅಲ್ಲಿಗೂ ಸಹ ನೀವು ಚೆಕ್ ಮಾಡ್ಕೋಬಹುದು. ಪ್ಲಸ್ ಇವಾಗ ನಾನು ನಿಂತಿರೋದು ವಿಷ್ಣು ನಿವಾಸಂ ಕಾಂಪ್ಲೆಕ್ಸ್. ಇನ್ ಕೇಸ್ ನೀವೇನಾದರೂ ತಿರುಪತಿಗೆ ಬರ್ತಿದ್ದೀರಾ, ಮತ್ತು SSD ಟೋಕನ್ಸ್ ಅಂತ ಒಂದು ಬರುತ್ತೆ, ಜನರಲ್ ಟೋಕನ್ಸ್ ಅದನ್ನು ತೊಗೊಂಡು ಸರ್ವದರ್ಶನ ಒಂದು ಬರುತ್ತೆ. ಅದಾಗಿದ ತಕ್ಷಣ SSD ಟೋಕನ್ಸ್ ಇರುತ್ತೆ. ಸರ್ವದರ್ಶನ ನಿಮಗೆ ಟಿಕೆಟ್ ಇಲ್ದಂಗೆ ಡೈರೆಕ್ಟಾಗಿ ಹೋಗ್ಬೋದು, ಬಟ್ ಅದು ಡ್ಯೂರೇಷನ್ ಜಾಸ್ತಿ ಇರುತ್ತೆ. ಅದೇ SSD ಅಂದರೆ ನಿಮ್ಗೊಂದು ಸ್ಲಾಟ್ ಕೊಟ್ಟಿರ್ತಾರೆ, ಆ ಸ್ಲಾಟಲ್ಲಿ ಹೋದರೆ ಸರ್ವದರ್ಶನ ಕಂಪೇರ್ ಮಾಡಿದ್ರೆ 50%ಗಿಂತ ಜಾಸ್ತಿಯಷ್ಟು ಟೈಮ್ನ ನೀವು ಸೇವ್ ಮಾಡ್ಕೋಬೋದು. ಅದಕ್ಕಿಂತ ಮೇಲೆ 300 ರುಪೀಸ್ ದರ್ಶನ ಸಿಗುತ್ತೆ. ಅದಾದಮೇಲೆ ಹಾಗೆ ತುಂಬ ಲಿಸ್ಟ್ ಇದೆ ದರ್ಶನಗಳದ್ದು ಸರಿನಾ. ಸೊ ಅದೆಲ್ಲ ಬಿಡಿ, ಇವಾಗ ಬನ್ನಿ ಸ್ಟೇಷನ್ ಒಳಗಡೆ ಹೋಗಿ ನಮ್ಮ ಟ್ರೈನ್ ಬಗ್ಗೆ ಮಾತಾಡ್ಬೋದು. ಎಲ್ಲ ಸ್ಟೇಷನ್ಸು ನಿಮ್ಗೆ ಗೊತ್ತಿರೋ ಹಾಗೆ ಅಮೃತ್ ಭಾರತ್ ಸ್ಕೀಮಲ್ಲಿ ಅಪ್ಗ್ರೇಡ್ ಮಾಡ್ತಿದ್ದಾರೆ. ತಿರುಪತಿ ಸ್ಟೇಷನ್ ಸಹ ಒಂದು ನೋಡಿ ಕಂಪ್ಲೀಟ್ಲಿ ರಿನೋವೇಟ್ ಮಾಡ್ತಿದ್ದಾರೆ ತಿರುಪತಿ ಸ್ಟೇಷನ್ನ. ಇನ್ನೇನು ಕೆಲವೇ ವರ್ಷಗಳಲ್ಲಿ ಆ ಬ್ರ್ಯಾಂಡ್ ನ್ಯೂ ತಿರುಪತಿ ಸ್ಟೇಷನ್ ನಿಮಗೋಸ್ಕರ ಕಾದಿರುತ್ತೆ. ಸೊ ಇದು ಬಂದು ತಿರುಪತಿ ಹೈದರಾಬಾದ್ ವಂದೇ ಭಾರತ್ ಎಕ್ಸ್ಪ್ರೆಸ್. ಪಕ್ಕದಲ್ಲಿ ನಮ್ಮ ಟ್ರೈನ್ ನಿಂತಿದೆ. ಸೊ ನಾನು ಟ್ರಾವೆಲ್ ಮಾಡ್ತಿದ್ದು ಟ್ರೈನ್ ನಂಬರ್ 22617 226117, ಅಂದರೆ ತಿರುಪತಿ SMVB ಬೆಂಗಳೂರು ಇಂಟರ್ಸಿಟಿ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾವು ಟ್ರಾವೆಲ್ ಮಾಡ್ತಿರೋದು. ಇಂಟರ್ಸಿಟಿ ಅನ್ನೋದು ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಕನೆಕ್ಟ್ ಮಾಡೋವಂಥ ಒಂದು ಟ್ರೈನ್ಗಳು. ಸಿಟ್ಟಿಂಗ್ ಕಂಪಾರ್ಟ್ಮೆಂಟ್ಸ್ಗಳು ಇದರಲ್ಲಿ ಇರುತ್ತೆ. ಕೆಲವು ರೇರ್ ಟ್ರೈನ್ಸ್ಗಳಲ್ಲಿ ನಿಮಗೆ ಸ್ಲೀಪರ್ ಕಂಪಾರ್ಟ್ಮೆಂಟ್ ಸಹ ಇರುತ್ತೆ. ಬಟ್ ಆ್ಯಸ್ ಆಫ್ ನಾವು ನಮ್ಮ ಟ್ರೈನ್ಗೆ ಸ್ಲೀಪರ್ ಕಂಪಾರ್ಟ್ಮೆಂಟ್ಸ್ ಇಲ್ಲ. ಎಲ್ಲನೂ ಸಹ AC ಚೇರ್ ಕಾರ್ ಕೋಚು, ಒಂದು 2 AC ಚೇರ್ ಕಾರ್ ಕೋಚಸ್ಗಳಿದೆ, ಜನರಲ್ ಕಂಪಾರ್ಟ್ಮೆಂಟ್ಸ್ಗಳಿದೆ, ಮತ್ತು ಸಿಟ್ಟಿಂಗ್ ಕಂಪಾರ್ಟ್ಮೆಂಟ್ಸ್ ಅಂದರೆ 2S ಕೋಚಸ್ಗಳು ನಮ್ಮ ಟ್ರೈನ್ಗೆ ಕೊಟ್ಟಿದ್ದಾರೆ. ಬನ್ನಿ, ಟೈಮು 2:40 ಅನಿಸುತ್ತೆ. 2:40 ಪ್ರತಿ ಆಲ್ಟರ್ನೇಟಿವ್ ಡೇಸ್ ತಿರುಪತಿಯಿಂದ ಹೊರಡೋವಂಥ ಟ್ರೈನು 2:55 ಹೊರಡುತ್ತೆ. ಯಾವ್ಯಾವ ಆಲ್ಟರ್ನೇಟಿವ್ ಡೇಸು, ಯಾವ್ಯಾವ ಸ್ಟಾಪ್ಸ್ಗಳು, ಎಷ್ಟು ಗಂಟೆಗೆ ರೀಚ್ ಆಗುತ್ತೆ, ಎಷ್ಟು ಕಾಸ್ಟಿಂಗು, ಎಲ್ಲ ಡೀಟೇಲ್ಸ್ ನಿಮಗೆ ಈ ವಿಡಿಯೋನಲ್ಲಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಬೇಗ ಲೋಕೋ ನೋಡ್ಕೊಂಬಂದ್ಬಿಡೋಣ, ನಮ್ಮ ಸಾರಥಿ ಇವತ್ತು ಯಾವುದು ನಮ್ಮನ್ನು ಲೀಡ್ ಮಾಡುತ್ತೆ ಅಂತ. ಸೊ ಲೋಕೋ ಹತ್ರ ಬಂದಿದ್ದಾಯಿತು. ಈ ರೋಡ್ ಶೆಡ್ನ ಐರಾವತ ಅಂದರೆ WAP 737447 ಇವತ್ತು ನಮ್ಮನ್ನು ಲೀಡ್ ಮಾಡುತ್ತೆ. ಎಂಡ್ ಟು ಎಂಡ್ ಸೇಮ್ ಲೋಕೋಮೋಟಿವ್ ಇರುತ್ತೆ. ಅಂದರೆ ತಿರುಪತಿಯಿಂದ ಯಾವ ಇಂಜಿನ್ ನಮ್ಮನ್ನು ಕರ್ಕೊಂಡು ಸ್ಟಾರ್ಟ್ ಮಾಡುತ್ತೋ ಅದೇ ಇಂಜಿನ್ ನಮ್ಮನ್ನು ಬೆಂಗಳೂರವರೆಗೂ ಕರ್ಕೊಂಡು ಹೋಗುತ್ತೆ. ರಿವರ್ಸಲ್ಲಿರೋದಿಲ್ಲ. ಸೊ ಲೋಕೋ ಚೇಂಜಸ್ ಇರೋಲ್ಲ, ಲೋಕೋ ರಿವರ್ಸಲ್ಲಿರೋಲ್ಲ, ಟ್ರ್ಯಾಕ್ಷನ್ ಚೇಂಜ್ ಸಹ ಇರೋದಿಲ್ಲ. ಸೊ ಸೇಮ್ ಲೋಕೋಮೋಟಿವ್ ಎಂಡ್ ಟು ಎಂಡ್ ನಮಗೆ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಟೋಟಲಾಗಿ 4 ಜನರಲ್ ಕಂಪಾರ್ಟ್ಮೆಂಟ್ ನಿಮ್ಗೆ ಸಿಗುತ್ತೆ. ಪ್ರಿಟಿ ಮಚ್ ಖಾಲಿ ಇದೆ ಕಣ್ರಿ. ಇವತ್ತು ನಾನು ಜರ್ನಿ ಮಾಡ್ತಿರೋದು ಸಂಡೇ. ಸೊ ಸಂಡೇ ಕಂಪೇರ್ ಮಾಡಿದ್ರೆ ಖಾಲಿನೇ ಇದೆ ಕಣ್ರಿ ಟ್ರೈನು. ಟ್ರೈನ್ ಹೊರಡೋಕ್ಕೆ 10 ನಿಮಿಷ ಮುಂಚೆ ಇರೋವಂತಹ ಸಿಚುಯೇಷನ್ ಇದು. ಬಟ್ ಎಂಡ್ ಟು ಎಂಡ್ ಇದೇ ಸಿಚುಯೇಷನ್ ಇರೋಲ್ಲ. ಹೋಗ್ತಾ 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 ಈ ಟ್ರೈನ್ಗೆ ರಶ್ ಸಖತ್ತಾಗಿ ಬರುತ್ತೆ. ನನಗೆ ಬಂದಿರೋ ಮೆಸೇಜಸ್ಗಳ ಪ್ರಕಾರ ಕಾಟ್ಪಾಡಿಯಿಂದ ಈ ಟ್ರೈನ್ಗಂತೂ ಹೆವಿ ಬೋರ್ಡಿಂಗ್ ಇರುತ್ತೆ ಅಂತ ಹೇಳ್ತಾರೆ ಜನರಲ್ ಕಂಪಾರ್ಟ್ಮೆಂಟ್ಸ್ಗೆ. ಸೊ ಕಾಟ್ಪಾಡಿನಲ್ಲಿ ರಶ್ ಆಗುತ್ತೆ.
ಹೊರಟಿದ್ದೀವಿ ತಿರುಪತಿಯಿಂದ. ಪ್ರತಿ ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರ ಓಡುವಂಥ ಗಾಡಿ ಇದು, ಓಕೆನಾ. ಸಂಡೇ, ಟ್ಯೂಸ್ಡೇ ಮತ್ತು ಫ್ರೈಡೆ, ಈ 3 ದಿನದಲ್ಲಿ ಈ ಟ್ರೈನು 2:55ಕ್ಕೆ ಹೊರಡುತ್ತೆ ಸಾಯಂಕಾಲ. ಮತ್ತು ಅದೇ ದಿನ ರಾತ್ರಿ 8:55 ಅಷ್ಟೊತ್ತಿಗೆ ನೀವು ರೀಚ್ ಆಗ್ತೀರಾ. ಟೋಟಲಾಗಿ 6 ಅವರ್ ಕೊಟ್ಟಿದ್ದಾರೆ ಈ ಟ್ರೈನ್ಗೆ ಟ್ರಾವೆಲ್ ಮಾಡೋಕ್ಕೆ. 324 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ತೀವಿ ತಿರುಪತಿಯಿಂದ ಬೆಂಗಳೂರವರೆಗೂ. ಇನ್ನು ರೂಟ್ ಬಗ್ಗೆ ಹೇಳಬೇಕಂದ್ರೆ ತಿರುಪತಿ ಕಡೆಯಿಂದ ಪಾಕಲ ಕಡೆಯಿಂದ ಚಿತ್ತೂರಿಂದ ನಾವು ಲೆಫ್ಟ್ ಡೈವರ್ಷನ್ ತೊಗೊಂಡು ಕಾಟ್ಪಾಡಿ ರೀಚ್ ಆಗ್ತೀವಿ. ಕಾಟ್ಪಾಡಿನಲ್ಲಿ ನಾವು ಚೆನ್ನೈ ಬೆಂಗಳೂರು ಮೇನ್ ಲೈನ್ ಎಂಟ್ರ್ ಆಗ್ತೀವಿ, ಅಥವಾ ಚೆನ್ನೈ ಜೋಲಾರ್ಪೇಟೆ ಮೇನ್ ಲೈನ್ ಎಂಟ್ರಾಗಿ ಕಾಟ್ಪಾಡಿಯಿಂದ ಜೋಲಾರ್ಪೇಟೆಗೆ ಬರ್ತೀವಿ. ಜೋಲಾರ್ಪೇಟೆಯಿಂದ ಸ್ಟ್ರೈಟ್ ಲೈನ್ ನಮ್ಮ SWR ಮುಖಾಂತರ ಕುಪ್ಪಂ, ಬಂಗಾರಪೇಟೆ, ಕೃಷ್ಣಾಜಪುರ ಮುಖಾಂತರ ನಾವು SMBT ರೀಚ್ ಆಗ್ತೀವಿ. ಸೊ ಟೈಮಿಂಗ್ಸ್ ಹೇಳ್ದಂಗೆ 2:55 ಹೊರಡುತ್ತೆ, ಮತ್ತು ಅದೇ ದಿನ ರಾತ್ರಿ 8:55 ಅಷ್ಟೊತ್ತಿಗೆ ನೀವು ರೀಚ್ ಆಗ್ತೀರಾ SMBT ಬೆಂಗಳೂರು. ಸೊ ಈ ಒಂದು ರೂಟ್ ಏನಿದೆ ಅಂದರೆ ತಿರುಪತಿಯಿಂದ ಚಿತ್ತೂರು ಅಥವಾ ಕಾಟ್ಪಾಡಿವರೆಗೂ ಹೋಗೋದು, ಇದು ಪೂರಾ ಸಿಂಗಲ್ ಲೈನ್ ಸೆಕ್ಷನ್ನು, ಅಂದರೆ ಫುಲ್ ಸಿಂಗಲ್ ಲೈನ್, ಒಂದೇ ಟ್ರ್ಯಾಕ್ ಇರೋದು. ಸ್ಟೇಷನ್ಸಲ್ಲಿ ಮಾತ್ರ ಡಬಲ್ ಟ್ರ್ಯಾಕ್ ಬರುತ್ತೆ, ಓಕೆನಾ. ಸೊ ಒಂದು ಟ್ರೈನ್ ಕ್ರಾಸ್ ಆಗಬೇಕಂದ್ರೆ ಒಂದು ಟ್ರೈನ್ ಸೈಡಲ್ಲಿ ನಿಂತ್ಕೋಬೇಕು, ಇನ್ನೊಂದು ಟ್ರೈನ್ ಕ್ಲಿಯರ್ ಮಾಡಬೇಕು. ಆ ಥರ ಒಂದು ಸಿಂಗಲ್ ಲೈನ್ ಸೆಕ್ಷನ್ ಇದಾಗಿದೆ. ಸೊ ಇನ್ನೇನು ಸ್ವಲ್ಪ ದೂರದಲ್ಲಿ SMBT ಬೆಂಗಳೂರು ಅವರ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ನಮಗೋಸ್ಕರ ಕಾಯ್ತಿದೆ. ನಮ್ಮನ್ನ ಒಂದು ಸ್ಟೇಷನಲ್ಲಿ ನಿಲ್ಲಿಸಿದ್ದಾರೆ. ಬ್ಯಾಕ್ಗ್ರೌಂಡ್ ನೋಡಿರಿ ಏನು ಸಖತ್ತಾಗಿದೆ ಅಂತ. ಬ್ಯಾಕ್ಗ್ರೌಂಡ್ ಮಾತ್ರನೇ ಅಲ್ಲ ನೋಡಿ, ಸೈಡಲ್ಲೆಲ್ಲ ಥರ ಪಿಕ್ಚರಿಸ್ಟಿಕ್ ಪರ್ಫೆಕ್ಟ್ ಫ್ರೇಮ್ ಅಂತಾರಲ್ಲ ಆ ಥರ ಇದೆ ಕಣ್ರಿ ಇದು.
SMAT ಬೆಂಗಳೂರು ಹೌಡಾ ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್. ಸರಿ, ಸುಮಾರು 41 ಕಿಲೋಮೀಟರ್ ತಿರುಪತಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಪಕಾಲ ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿ ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿಗೆ 3:33ಕ್ಕೆ ಬರುತ್ತೆ ಈ ಟ್ರೈನು, ಮತ್ತು 3:35ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಸರಿ ಸುಮಾರು 6 ನಿಮಿಷ ಲೇಟಾಗೆ ಪಕಾಲಾಗೆ ಬಂದಿದ್ದೀವಿ. ಪಕಾಲನ ಜಂಕ್ಷನ್ ಅಂತ ಕರೀತಾರೆ. ಏನಕ್ಕಂದರೆ ಇಲ್ಲಿಂದ 3 ಲೈನ್ ಡೈವರ್ಟ್ ಆಗುತ್ತೆ. ಒಂದು ನಾವು ಬರ್ತಿರೋ ಲೈನ್ ತಿರುಪತಿಯಿಂದ ಪಾಕಾಲಾಗೆ ಹೋಗುವಂಥ ಲೈನು, ಮತ್ತು ಇಲ್ಲಿಂದ ನಾವು ಹೊರಡ್ತಿರೋ ಲೈನು ತಿರುಪತಿಯಿಂದ ಚಿತ್ತೂರು ಕಡೆ ಹೋಗೋದು, ಮತ್ತು ಒಂದು ಲೈನ್ ಇಲ್ಲಿಂದ ಧರ್ಮಾವರಂ ಕಡೆ ಹೋಗುತ್ತೆ ವಯಾ ಮದನಪಲ್ಲಿ. ಸೊ ಅದಕ್ಕೆ ಪಾಕಾಲನ ಜಂಕ್ಷನ್ ಅಂತ ಕರೀತಾರೆ. ಸೊ ನೋಡಿ, ಆ ಕಡೆ ಒಂದು ಟ್ರೈನ್ ಬರ್ತಿದೆಯಲ್ಲ, ಇದೇ ಲೈನು ಧರ್ಮಾವರಮಿಂದ ಮದನಪಲ್ಲಿ ಮುಖಾಂತರ ಪಾಕಾಲ ಕಡೆಗೆ ಬರ್ತಿರೋದು. ಲೈನ್ ಡೈವರ್ಟ್ ಆಯಿತು ನೋಡಿ, ಧರ್ಮಾವರಂ ಕಡೆ ಹೋಗೋದು. ಸುಮಾರು 71 ಕಿಲೋಮೀಟರ್ ತಿರುಪತಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಚಿತ್ತೂರಿಗೆ ಬಂದಿದ್ದೀವಿ. ಪ್ರತಿ ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿಗೆ ಇಂಟರ್ಸಿಟಿ ಗಾಡಿ 3:53ಕ್ಕೆ ಬರುತ್ತೆ ಸಾಯಂಕಾಲ, ಮತ್ತು 3:55ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ನಗರ ಅಂತಲೇ ಕರಿಬೋದು. ಚಿತ್ತೂರು ಅನ್ನೋದು 2 ಬೇರೆ ಬೇರೆ ಪದಗಳಿಂದ ಮಾಡಿರೋವಂಥ ಪದ ಇದು ಆಗಿದೆ. ತೆಲುಗು ಮತ್ತು ತಮಿಳಲ್ಲಿ ಚಿಟ್ಟಿ ಅಂತ ಹೇಳಿದ್ರೆ ಚಿಕ್ಕದು ಅಂತ, ಊರು ಅಂದರೆ ಒಂದು ಗ್ರಾಮ ಅಂತ. ಸೊ ಚಿಕ್ಕದಾದಂಥ ಗ್ರಾಮ ಅನ್ನೋದಕ್ಕೆ ಚಿತ್ತೂರು ಅಂತ ಹೆಸರಾಗಿದೆ. SMAT ಬೆಂಗಳೂರು ಕಾಕಿನಾಡ ಟೌನ್ ಶೇಷಾದ್ರಿ ಎಕ್ಸ್‌ಪ್ರೆಸ್.
ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ನಿಮ್ಮ ಟ್ರೈನ್ ಚಿತ್ತೂರು ಮುಖಾಂತರ ಹೋಗ್ತಿದ್ರೆ, ಚಿತ್ತೂರಲ್ಲಿ ಸ್ಟಾಪ್ ಇದ್ದರೆ ಈ ಥರ ಪಾಲ್ಕೋವ ತೊಗೊಳ್ಳೋದಂತೂ ಮರಿಬೇಡಿ. ಹಾಲಿಂದ ಮಾಡಿರೋಂತಹ ಒಂದು ಸ್ವೀಟ್ ಇದು ಓಕೆನಾ. ಇಷ್ಟು ದೊಡ್ಡದು ಒಂದು ಬ್ಲಾಕ್ ಥರ ಕೊಡ್ತಾರೆ, 100 ರುಪೀಸ್ ಆಗುತ್ತೆ ಇದು. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ. ಪರ್ಫೆಕ್ಟ್ ಬ್ಲೆಂಡ್ ಇದೆ, ತುಂಬ ಓವರ್ ಸ್ವೀಟು ಇಲ್ಲ, ಹಂಗನ್ಬಿಟ್ಟು ಸಪ್ಪೇನೂ ಇಲ್ಲ. ಸೊ ವೆರೈಟಿ ಮಸ್ತ್ ಸಾಕಾಗಿದೆ. ನೆಕ್ಸ್ಟ್ ಟೈಮ್ ಏನಾದರೂ ನೀವು ಚಿತ್ತೂರು ಕಡೆಯಿಂದ ಬರ್ತಿದ್ರೆ ಇದನ್ನು ಟ್ರೈ ಮಾಡೋದಂತೂ ಮರಿಬೇಡಿ. ಬಂಗಾರಪೇಟ್, ಕೃಷ್ಣರಾಜಪುರಂ के रास्ते SMBT बेंगलुरु को जाने वाली तिरुपति SMBT बेंगलुरु ಸೊ ನೋಡಿ ಆ ಕಡೆ MGR ಚೆನ್ನೈ ಸೆಂಟ್ರಲ್ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ನಮ್ಮನ್ನು ಓವರ್ಟೇಕ್ ಮಾಡ್ತಿದೆ. ಸರಿ, ಸುಮಾರು 104 ಕಿಲೋಮೀಟರ್ ತಿರುಪತಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ತಮಿಳುನಾಡಿನ ಮೊದಲನೇ ನಿಲ್ಗಡೆ ಅಂದರೆ ಕಾಟ್ಪಾಡಿ ಜಂಕ್ಷನ್ಗೆ ರೀಚ್ ಆಗಿದ್ದೀವಿ. ಪ್ರತಿ ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿಗೆ 4:43ಕ್ಕೆ ಬರುತ್ತೆ ಸಾಯಂಕಾಲ, ಮತ್ತು 4:45ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹೊರಟು ಇಲ್ಲಿ ಕೊಟ್ಟಿದ್ದಾರೆ. ಸರಿ, ಸುಮಾರು 20-25 ನಿಮಿಷ ಲೇಟಾಗಿ ನಾವು ಕಾಟ್ಪಾಡಿಗೆ ಎಂಟ್ರ್ ಆಗಿದ್ದೀವಿ. ಈ ಕ್ಲಿಪ್ಗಿಂತ ಮುಂಚೆ ಒಂದು ಕ್ಲಿಪ್ ನೋಡೋದ್ರಲ್ಲ, ಆ ಟ್ರೈನ್ ಬಂದು MGR ಚೆನ್ನೈ ಸೆಂಟ್ರಲ್ ಹುಬ್ಬಳ್ಳಿ ವೀಕ್ಲಿ ಎಕ್ಸ್ಪ್ರೆಸ್ ನಮ್ಮನ್ನು ಓವರ್ಟೇಕ್ ಮಾಡಿಕೊಂಡು ಇವಾಗ ಜಲಾರ್ಪೇಟೆ ಕಡೆ ಹೋಯಿತು. ನಾವು ಸಹ ಸೇಮ್ ಆದರೆ ಹಿಂದೆ ಜಲಾರ್ಪೇಟೆ ತನಕ ಹೋಗ್ತೀವಿ. ಜಂಕ್ಷನ್ನು ತಿಂಡಿ ತಿನಿಸುಗಳೆಲ್ಲ ನಿಮ್ಗೆ ಅವೈಲೇಬಲ್ ಇದೆ. ಟ್ರೈನಲ್ಲಿ ನಿಮ್ಗೆ ಸಮೋಸ ಅದೆಲ್ಲ ನಿಮ್ಗೆ ಸಿಗ್ತಾನೆ ಇರುತ್ತೆ. ಟೀ ಕಾಫಿ ಸಹ ಅವೈಲೇಬಲ್ ಇದೆ. ಮತ್ತು ತಿರುಪತಿನಲ್ಲಿ ನಿಮಗೆ ಮೊಸರನ್ನ, ಬಿರಿಯಾನಿ ಇಲ್ಲೂ ಸಹ ಒಳ್ಳೆ ಪ್ರಿಟಿ ಮಚ್ ಡೀಸೆಂಟಿಂದ ಒಳ್ಳೆ ರೇಂಜ್ ಅಂತ ಊಟಗಳೆಲ್ಲ ನಿಮಗೆ ಅವೈಲೇಬಲ್ ಇದೆ. ಸ್ವಿಗ್ಗಿ ಅವೈಲೇಬಲ್ ಇದೆ, ಝೊಮ್ಯಾಟೊ ಸಹ ಅವೈಲೇಬಲ್ ಇದೆ. ಇಲ್ಲಿಂದ ನಮ್ಮ ಸ್ಪೀಡ್ ಸಹ ಅಪ್ಗ್ರೇಡ್ ಆಗುತ್ತೆ. ಅಲ್ಲಂತೂ ಸಿಂಗಲ್ ಲೈನ್ ಸೆಕ್ಷನ್ ಇರೋ ಕಾರಣ 90, 100, 110 ಈ ಮೂರು ರೇಂಜಲ್ಲಿ ನಮ್ಮ ಸ್ಪೀಡ್ ವೇರಿ ಆಗ್ತಾಯಿತ್ತು. ಇಲ್ಲಿಂದ SMBT ಬೆಂಗಳೂರವರೆಗೂ 130 ಕ್ಲಿಯರೆನ್ಸ್ ನಮಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ನೋಡಬೇಕು 130 ಹೆಂಗೆ ಕಾನ್ಸ್ಟೆಂಟಾಗಿ ತೊಗೊತಾರೋ ಅಥವಾ ಫ್ಲಕ್ಚುಯೇಟಿಂಗ್ ಆಗಿ 130 ನಮ್ಮ ಟ್ರೈನ್ ಕ್ಲಿಯರ್ ಮಾಡುತ್ತೋ ಅಂತ ನೋಡಬೇಕು. ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು, ಬಟ್ ಏನೋ ಇನ್ನೂ ಮೂವ್ ಮಾಡಿಲ್ಲ.
ಸುಮಾರು 229 ಕಿಲೋಮೀಟರ್ ತಿರುಪತಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಆಂಧ್ರದ ನಿಲ್ಗಡೆ ಆದಂತಹ ಕುಪ್ಪಂಗೆ ಬಂದಿದ್ದೀವಿ. ನಮ್ಮ ಮೊದಲನೇ ಮತ್ತು ಕೊನೆ ನಿಲ್ಗಡೆ ಆಂಧ್ರನಲ್ಲಿ ಇದಾಗಿದೆ. ಪ್ರತಿ ಭಾನುವಾರ, ಮಂಗಳವಾರ ಮತ್ತು ಶನಿವಾರ ಇಂಟರ್ಸಿಟಿ ಗಾಡಿ ಇಲ್ಲಿಗೆ 6:57ಕ್ಕೆ ಬರುತ್ತೆ, 6:58ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಸರಿ ಸುಮಾರು 7:15 ಅಷ್ಟೊತ್ತಿಗೆ ಬಂದಿದ್ದೀವಿ. ಸೊ ಹೇಳಬೇಕಂದ್ರೆ 20 ನಿಮಿಷ ಲೇಟಾಗೆ ಕುಪ್ಪಂಗೆ ಎಂಟ್ರಾಗಿದ್ದೀವಿ. SWRಗೆ ಸಹ ನಾವು ಎಂಟ್ರಾಗಿದ್ದಾಯಿತು. ಕುಪ್ಪಂ ಅದೇ ಹೇಳ್ದಂಗೆ ಆಂಧ್ರ ಪ್ರದೇಶನ ಮೊದಲನೇ ಮತ್ತು ಕೊನೆ ನಿಲ್ಗಡೆ. ಇದಾಗಿದ ತಕ್ಷಣ ನೆಕ್ಸ್ಟು ಬಂಗಾರಪೇಟೆ, ನಮ್ಮ ಕರುನಾಡಿಗೆ ನಾವು ವಾಪಸ್ ಎಂಟ್ರಾಗ್ತೀವಿ. ಬಂಗಾರಪೇಟೆ ಆಗಿದ ತಕ್ಷಣ ಕೃಷ್ಣಾಜಪುರಂ, ಸೀದಾ ನೆಕ್ಸ್ಟ್ ಹಾಲ್ಟ್ ನಮ್ಮ ಫೈನಲ್ ಡೆಸ್ಟಿನೇಷನ್ SMVB ಬೆಂಗಳೂರು. ಸುಮಾರು 264 ಕಿಲೋಮೀಟರ್ ತಿರುಪತಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ನಮ್ಮ ಕರುನಾಡಿನ ನಿಲ್ಗಡೆ ಆದಂತಹ ಬಂಗಾರಪೇಟೆ ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿ ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿಗೆ 7:24ಕ್ಕೆ ಬರುತ್ತೆ ಸಾಯಂಕಾಲ, ಮತ್ತು 7:25ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸರಿ ಸುಮಾರು ನಾವು 10 ನಿಮಿಷ ಲೇಟಾಗೆ ಬಂಗಾರಪೇಟೆಗೆ ಎಂಟ್ರಾಗಿದ್ದೀವಿ. ಸರಿ ಸುಮಾರು 320 ಕಿಲೋಮೀಟರ್ ತಿರುಪತಿಯಿಂದ ಪ್ರಯಾಣಿಸಿದ ಮೇಲೆ ನನ್ನ ಗಂತವ್ಯ ಆದಂತಹ ಕೃಷ್ಣಾಜಪುರಂ ರೀಚ್ ಆಗಿದ್ದೀನಿ. ಬಟ್ ಈ ಟ್ರೈನು ಇಲ್ಲಿಂದ ಇನ್ನೊಂದು 5 ಕಿಲೋಮೀಟರ್ ಟ್ರಾವೆಲ್ ಮಾಡಿ SMVT ಬೆಂಗಳೂರಿಗೆ ರೀಚ್ ಆಗುತ್ತೆ. 8:55ಕ್ಕೆ SMVT ರೀಚ್ ಆಗುತ್ತೆ. ಅದೇ ಪ್ರತಿ ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರ ಕೃಷ್ಣಾಜಪುರಂಗೆ ಈ ಟ್ರೈನು 8:20ಕ್ಕೆ ಬರುತ್ತೆ ಮತ್ತು 8:22ಕ್ಕೆ ಸರಿ ಸುಮಾರು ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 2 ನಿಮಿಷಕ್ಕಿಂತ ಜಾಸ್ತಿನೇ ಇಲ್ಲಿ ನಿಲ್ಲಿಸ್ತಾರೆ. ಯಾಕಂದರೆ 95%ಗಿಂತ ಜಾಸ್ತಿ ಜನ ಇಲ್ಲೇ ಡಿಬೋರ್ಡ್ ಆಗ್ತಾರೆ. ಇನ್ನು ಮಿಕ್ಕಿದ 5 ಜನ ಇರ್ತಾರಲ್ಲ ಅವರು SMVT ತನಕ ಟ್ರಾವೆಲ್ ಮಾಡ್ತಾರೆ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ಓವರಾಲಾಗೆ ಚೆನ್ನಾಗೇ ಇತ್ತು ಕಣ್ರಿ. 8:15ಗೆ ರೀಚ್ ಆಗಿ. ಸೊ ಪ್ರಿಟಿ ಮಚ್ ರನ್ ವೈಸ್ ಓಕೆ ಅಂತ ಹೇಳ್ಬೋದು. ಪಂಕ್ಚುಯಾಲಿಟಿನಲ್ಲಿ 1 ಮಾರ್ಕ್ ಮೈನಸ್ ಮಾಡ್ತೀನಿ. 15 ಎನಿಥಿಂಗ್ ಅಬೌವ್ 10 ಅಂದರೆ ಅದು ಡಿಲೇನೇ ಅಂತ ಬರುತ್ತೆ. ಸೊ 1 ಮಾರ್ಕ್ ಪಂಕ್ಚುಯಾಲಿಟಿನಲ್ಲಿ ಮೈನಸ್ ಆಗುತ್ತೆ. ಮತ್ತು ಕ್ಲೀನಿನೆಸ್ ಚೆನ್ನಾಗಿತ್ತು. ನಾನು ಅಷ್ಟೊಂದು ಕ್ಲೀನಿನೆಸ್ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಈ ಟ್ರೈನಲ್ಲಿ. ಬಟ್ ಆದರೂ ಸಹ ನೀಟಾಗಿತ್ತು. ವಾಶ್ರೂಮ್ಸ್ ಎಲ್ಲ ನೀಟಾಗಿತ್ತು. ನ್ಯಾಫ್ಥಲಿನ್ ಬಾಲ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಆ ಫ್ರೆಶ್ನೆಸ್ ಮೇಂಟೈನ್ ಮಾಡಿದರು ವಾಶ್ರೂಮಲ್ಲಿ. ಸೊ ಕಾಸ್ಟಿಂಗ್ ಬಂದು ತಿರುಪತಿಯಿಂದ SMVT ಬೆಂಗಳೂರಿಗೂ ನಾನು ಹೇಳ್ತಿರೋದು ಟೋಟಲಾಗೆ 3 ಕ್ಲಾಸ್ ಇದೆ. ಅದರಲ್ಲಿ ಒಂದು ಬಂದು ಜನರಲ್ ಕಂಪಾರ್ಟ್ಮೆಂಟು 135 ರೂಪಾಯಿ ಆಗುತ್ತೆ ತಿರುಪತಿಯಿಂದ SMVT ಬೆಂಗಳೂರು. ಮತ್ತು 9 ಚೇರ್ ಕಾರ್ ಕೋಚಸ್ಗಳಿದೆ, ನಾನ್ AC ಚೇರ್ ಕಾರ್ ಕೋಚಸ್ಸು. ಅದಕ್ಕೆ ನೀವು ರಿಸರ್ವೇಷನ್ ಮಾಡಬೇಕಾಗಿ ಬರುತ್ತೆ. 135 ಪ್ಲಸ್ 15 ರೂಪಾಯಿ ರಿಸರ್ವೇಷನ್ ಚಾರ್ಜಸ್ಸು. ಸೊ ಎರಡು ಸೇರಿಸಿ 150 ರೂಪಾಯಿ ಆಗುತ್ತೆ ತಿರುಪತಿಯಿಂದ ಬೆಂಗಳೂರವರೆಗೂ. ಚೇರ್ ಕಾರ್ ಅಂದರೆ AC ಚೇರ್ ಕಾರ್ ಕೋಚು 530 ರೂಪಾಯಿ ಆಗುತ್ತೆ ತಿರುಪತಿಯಿಂದ ಬೆಂಗಳೂರವರೆಗೂ. ಸೊ ಇದಾಗಿತ್ತು ಕಣ್ರಿ ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್. ಟ್ರೈನ್ ನಂಬರ್ 22617 ಅಂದರೆ ತಿರುಪತಿ SMVT ಬೆಂಗಳೂರು
ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಲ್ಲಿ. ಸೊ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ, ಜರ್ನಿ ಮಾಡ್ದಂಗೆ ಅನಿಸ್ತು ಅಂತ ಸಹ ಅಂದ್ಕೊತೀನಿ. ಇದೇ ಥರ ಕಂಟೆಂಟ್ಗಳು ಅಥವಾ ಯಾವುದಾದ್ರೂ ರೂಟು ಅಥವಾ ಯಾವುದಾದ್ರೂ ನಿಮ್ಮ ಫೇವ್ರೆಟ್ ಟ್ರೈನ್ಸ್ನ ಕವರ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು, ಸುಮಂತ್_SBC. ಮತ್ತು ರೈಲ್ವೇಸ್ನ ಇನ್ಸೈಡ್ ಫ್ಯಾಕ್ಟ್ಸ್ಗಳಿಗಾಗಿ ಸೇಮ್ ಅದೇ ಅಕೌಂಟ್ನ ಫಾಲೋ ಮಾಡೋದಂತೂ ಮರಿಬೇಡಿ. ನಾನು ನಿಮ್ಮ ಸುಮಂತ್, ಸೈನಿಂಗ್ ಆಫ್ ಕೃಷ್ಣರಾಜಪುರಮಿಂದ. ಮತ್ತೆ ಹೊಸ ವಿಡಿಯೋದೊಂದಿಗೆ ಮುಂದಿನ ಭಾನುವಾರ ಸಂಜೆ 6 ಗಂಟೆಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.